ದೇವ್ರ ನಾಮಕ್ಕೆ ಸೋತ್ರ. ನನ್ನ ಹೆಸರು ಗುರಮ್ಮ, ಮೇಲ್ಕುಂಟೆ ಹೊಸರಿಂದ ಬರ್ತಾ ಇದ್ದೀವಿ. ನಾವು ಬಂದು 18 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಾವು ತುಂಬ ಕಷ್ಟದಲ್ಲಿದ್ವಿ. ನನಗೆ 3 ಜನ ಮಕ್ಕಳು. 3 ಜನ ಮಕ್ಕಳಾದ್ರೆ ತುಂಬ ಕಷ್ಟಗಳಾಗಿದ್ವಿ. ಜೇಳ್ಸ್ಬಾದವರು ನನ್ನ ತಮ್ಮ ಎಲ್ಲ ಬಂದು ಟೀಚಿಂಗ್ ಬಂದು ಎಲ್ಲ ಸೇವಕರು ಬಂದು ನಮ್ಮನೆ ಪದೇನೂ ಬರ್ತಾ ಇದ್ರು ಸೇವಕರೆಲ್ಲ. ನಾವು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ನನ್ನ ತಮ್ಮ ಒಂದು ಹೊಸಲ್ ಓದ್ತಾ ಇದ್ರಿ. ಹೊಸಲ್ಲಿ ದೇವ್ರ ಬಗ್ಗೆ ಎಲ್ಲ ಚೆನ್ನಾಗಿದೆ ನಮ್ಗೆ ಹೇಳ್ಕೊಟ್ರು. ಆವಾಗೂ ನಾನು ಬಂದಿಲ್ಲ. ಆಮೇಲೆ ದಿವಸ ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಗಂಡ ಕುಡಿಯೋನು, ತುಂಬ ಗಲಾಟೆಗಳಾಗ್ತಾ ಇತ್ತು. ತುಂಬ ವೀಣದಲ್ಲಿ ಇದ್ವಿ ನಾವು, ತಿಪ್ಪೆಯಲ್ಲಿ ಇದ್ವಿ ನಾವು, ಒಂದು ಸೀಟ್ ಮನೆಯಲ್ಲಿ ಇದ್ವಿ ನಾವು. ಆಮೇಲೆ ದೇವ್ರನ್ನ ಸೇರ್ಕೊಂಡ್ಮೇಲೆ ಸಾಕಿದ್ದು ಅಂತ ಹೇಳ್ಬಿಟ್ಟು ನಾವು ದೇವ್ರಿಗೆ ಬಂದು 18 ವರ್ಷ ಆಯ್ತು ಬಂದು. ಆಮೇಲೆ ಎಲ್ಲ ಮನೆಯೆಲ್ಲ ನನಗೆ 3 ಮಕ್ಕಳು, ನಾನು ನನ್ನ ಗಂಡ 5 ಜನನು ಬರ್ತಾ ಇದ್ರಿ. ಅದಕ್ಕೆ ಬಂದ ಮೇಲೆ ಒಂದು 4-8 ವರ್ಷ ಚೆನ್ನಾಗೇ ಇದ್ವಿ. ಆಮೇಲೆ ದೇವ್ರ ಕೃಪೆಯಿಂದ ಎಲ್ಲರೂ ಪ್ರೇಯರ್ಗಳು, ದೊಡ್ಡ ಸೇವಕರು ಎಲ್ಲ ಬಂದು ಪ್ರೇಯರ್ಗಳು ಮಾಡಿಕೊಂಡು, ಪಾಸ್ಟರ್ಗಳು ಬಂದು ಪ್ರೇಯರ್ಗಳು ಮಾಡಿಕೊಂಡು ನಾವು ಸೀಟ್ ಮನೇಲಿ ಇದ್ರಿ. ಒಂದು 5 ಸಾವಿರ ಇತ್ತು ನನ್ನ ಮನೆ ಕೆಡುವಾಗ, ಬರೀ 5 ಸಾವಿರ ಕೂಲಿನೇ ಮಾಡಿ ದೇವ್ರು ಹೆಂಗೆ ಅದ್ಭುತ ಮಾಡಿದ್ರ ಗೊತ್ತಿಲ್ಲ ನಮಗೆ. ನಮ್ಮ ಮಕ್ಕಳನ್ನೂ ದೇವ್ರು ನಡೆಸಿದ್ದಾನೆ, ನಮ್ಮನ್ನು ದೇವ್ರು ನಡೆಸ್ತಾ ಇದ್ದಾನೆ. ಒಂದು ಕಷ್ಟ ಬರಲಿ, ಒಂದು ಸುಖ ಬರಲಿ, ಎಲ್ಲ ದೇವ್ರ ಕೃಪೆಯಿಂದ ನಾವು ಚೆನ್ನಾಗೇ ಇದ್ದೀವಿ. ಇವಾಗ ದೇವ್ರು ನಂಬಿದ್ದೀವಿ, ದೇವ್ರು ನಡ್ಸ್ಕೊಂಡು ಹೋದಾರೆ. ದೇವರು ಅವರು ಎಲ್ಲ ಸೇವಕರು ನಮಗಾಗಿ ಅವ್ರ ವಾಕ್ಯಗಳಿಂದ, ಅವರು ಇದರಿಂದ ಎಲ್ಲ ಅವ್ರ ಕೃಪೆ ಎಲ್ಲ ನಮಗೆ ಇರಲಿ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ.